ಸಖಿಯರೇ, ಪ್ರಭುಗಳಿಗೆ ಊಟ ನೀಡಿದಿರೆ? ನಾನೇ ಬೇಡವೆಂದೆ ಮಗಳೇ. ಬೇಡವೆಂದಿರಾ? ಏಕೆ? ನನಗೆ ಊಟ ಮಾಡಲು ಮನಸ್ಸಾಗುತ್ತಿಲ್ಲ. ಮನಸ್ಸಾಗುತ್ತಿಲ್ಲವೆಂದರೆ ಏನರ್ಥ? ಊಟ ಮಾಡದಂತಹ ಯಾವುದಾದರೂ ಚಿಂತೆ ನಿಮ್ಮನ್ನು ಬಾಧಿಸುತ್ತಿದೆಯೇ? ಚಿಂತೆ ಎನ್ನುವುದಕ್ಕಿಂತ ವಿಯೋಗದ ದುಃಖ ಕಾಡುತ್ತಿದೆ. ವಿಯೋಗ? ಯಾವ ವಿಯೋಗ? ಸಮುದ್ರ ಮಥನ ನಡೆಯುತ್ತದೆ. ಈ ಸಾಗರದಲ್ಲಿನ ರತ್ನಗಳು ಮೇಲಕ್ಕೆ ಹೋಗುತ್ತವೆ. ಅಷ್ಟೆಯೇ? ಕೇವಲ ರತ್ನಗಳು ಇಲ್ಲಿಂದ ಹೋಗುತ್ತವೆ ಎಂದು ಆ ರತ್ನಗಳಿಗಾಗಿ ನೀವು ಊಟ ಮಾಡದೆ ಹೀಗೆ ಕೊರಗುತ್ತಿರುವಿರಾ? ಆ ಜಡವಾದ ರತ್ನಗಳು ಎಷ್ಟೇ ಅಮೂಲ್ಯವಾದರೂ ನನಗೆ ಅವು ತೃಣಕ್ಕೆ ಸಮಾನ ಪುತ್ರಿ. ಆದರೆ ಈ ಸಾಗರದಲ್ಲಿನ ನಿಜವಾದ ಅಪೂರ್ವ ರತ್ನ, ಕನ್ಯಾ ರತ್ನ ನೀನು ಲಕ್ಷ್ಮಿ. ನೀನು ಕೂಡ ಸಮುದ್ರ ಮಥನವಾಗುವಾಗ ಮೇಲಕ್ಕೆ ಹೋಗುತ್ತೀಯಲ್ಲ, ಅದು ನನ್ನ ಚಿಂತೆ. ಈ ಸಾಗರದಲ್ಲಿನ ನಿಜವಾದ ಅಪೂರ್ವ ರತ್ನ, ಕನ್ಯಾ ರತ್ನ ನೀನು ಲಕ್ಷ್ಮಿ. ನೀನು ಕೂಡ ಸಮುದ್ರ ಮಥನವಾಗುವಾಗ ಮೇಲಕ್ಕೆ ಹೋಗುತ್ತೀಯಲ್ಲ, ಅದು ನನ್ನ ಚಿಂತೆ. ಸೋದರಿ ಲಕ್ಷ್ಮಿ. ಸೋದರ, ಕುಳಿತುಕೊಳ್ಳಿ. ಈ ಸಾಗರವನ್ನು ಮಥನ ಮಾಡುವ ಕಾರ್ಯಕ್ಕೆ ದೇವತೆಗಳು ಮತ್ತು ದಾನವರು ಮುಂದಾಗಿದ್ದಾರೆ. ಮಥನದ ವೇಳೆ ಈ ಸಾಗರದಿಂದ ಕೇವಲ ಜಡರತ್ನಗಳು ಮಾತ್ರ ಹೋಗುವುದಿಲ್ಲ. ಅದರ ಜೊತೆ ಜೀವಂತ ಕನ್ಯಾರತ್ನ ಎನಿಸಿದ ನಾನು ಕೂಡ ಹೋಗಬೇಕಾಗುತ್ತದೆ. ನೀನು ಹೋಗುವುದೇ? ಏನು ಹೇಳುತ್ತಿರುವೆ ಸೋದರಿ? ಸ್ವತಃ ತಂದೆಯವರು ಹೇಳಿದ್ದನ್ನು ಹೇಳುತ್ತಿರುವೆ. ಅವರು ಕೂಡ ಸಮುದ್ರ ಮಥನದಿಂದ ನಾನು ಹೋಗುತ್ತೇನಲ್ಲ ಎಂದು ಪರಿತಪ್ಪಿಸುತ್ತಿದ್ದಾರೆ. ಸೋದರ, ನೀನು ಸಮುದ್ರ ಮಥನವನ್ನು ತಪ್ಪಿಸಲೇಬೇಕು. ಇಲ್ಲವಾದಲ್ಲಿ ನೀನು ನಿನ್ನ ಸೋದರಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಸೋದರ, ನಾನಿಲ್ಲಿಂದ ಹೋದರೆ ಮುಂದೆ ನಾನೇನಾಗುತ್ತೇನೋ ಎಂದು ನನಗೆ ತಿಳಿದಿಲ್ಲ. ಇಲ್ಲ ಸೋದರಿ, ಇಲ್ಲ. ಹಾಗಾಗಲು ನಾನು ಬಿಡುವುದಿಲ್ಲ. ನಾನು ತಂದೆಯವರಂತೆ ಸಮುದ್ರ ಮಥನಕ್ಕೆ ಒಪ್ಪಿಗೆ ಕೊಟ್ಟು ಸುಮ್ಮನೆ ಕುಳಿತು ಪರಿತಪಿಸುವವನಲ್ಲ. ನನ್ನ ಸರ್ವ ಶಕ್ತಿಯನ್ನು ಉಪಯೋಗಿಸಿ ಈ ಸಮುದ್ರ ಮಥನವನ್ನು ಆಗದಂತೆ ತಪ್ಪಿಸುತ್ತೇನೆ. ಭಲೆ ದೇವೇಂದ್ರ, ಯೋಚಿಸಿದ ಕಾರ್ಯದ ಮೊದಲ ಹಂತವನ್ನು ಯಶಸ್ವಿಯಾಗಿ ಮಾಡಿದಂತಾಯಿತು. ಇನ್ನು ಬಲಿ ನೇತೃತ್ವದಲ್ಲಿ ದಾನವರು ನಿಮ್ಮೊಂದಿಗೆ ಕೂಡಿ ಸಮುದ್ರ ಮಥನವನ್ನು ಆರಂಭಿಸಿದರಾಯಿತು. ಮುಂದೆ ನಡೆಯುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಸಮುದ್ರ ಮಥನದಿಂದ ಅಮೃತ ಬರಲೇಬೇಕು. ಅದನ್ನು ಸೇವಿಸಿ ನೀವು ಅಮರರಾಗಲೇಬೇಕು. ಸಾಕ್ಷಾತ್ ಮಹಾವಿಷ್ಣುವೇ ಈ ಸಮುದ್ರ ಮಥನ ಕಾರ್ಯಾರಂಭಕ್ಕೆ ಸೂಚನೆ ಕೊಟ್ಟಾಗಿದೆ. ಆರಂಭವಾಗಲಿ ಸಮುದ್ರ ಮಥನದ ಕಾರ್ಯ.
ಪ್ರಭು 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 ಪ್ರಭು, ವೈಕುಂಠಪತಿ, ಗಾಯಗೊಂಡಿರುವ ದೇವತೆಗಳ ಅವಸ್ಥೆ ನೋಡಿ ಮಹಾನುಭಾವ. ಜಲಂಧರ ಆಕ್ರಮಣ ಮಾಡಿ ಗಾಯಗೊಳಿಸಿ ಓಡಿಸುತ್ತಿದ್ದಾನೆ ಮಹಾನುಭಾವ. ಪ್ರಭು 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 ನಾವು ಅವನ ಮೇಲೆ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗಿಸಿದರೂ ಯಾವ ಪರಿಣಾಮವೂ ಬೀರುವುದಿಲ್ಲ. ನಾವು ಅವನೊಂದಿಗೆ ಹೇಗೆ ಹೋರಾಡುವುದು ಪ್ರಭು? ನಿಜ, ಅವನಿಗೆ ವರಬಲವಿದೆ. ಯಾವ ಶಸ್ತ್ರಾಸ್ತ್ರದಿಂದಲೂ ಅವನನ್ನು ಗೆಲ್ಲಲು ಸಾಧ್ಯವಿಲ್ಲ. ನಾರಾಯಣ, ಹಾಗಾದರೆ ಆ ಜಲಂಧರನ ಅಡೆತಡೆಗಳು ಕೊನೆಯಾಗುವುದು ಯಾವಾಗ? ಸಮುದ್ರ ಮಥನ ನಡೆಯುವುದು ಯಾವಾಗ? ಎಲ್ಲವೂ ಸಕಾಲದಲ್ಲಿ ನಡೆಯುತ್ತದೆ. ಜಲಂಧರನಂಥ ಆರಂಭದ ಅಡೆತಡೆಗಳಿಗೆ ಆತಂಕ ಪಡದೆ ಸಮುದ್ರ ಮಥನದ ಸಿದ್ಧತೆಗಳನ್ನು ಮುಂದುವರೆಸಿ ಆ ಜಲಂಧರನನ್ನು ಕಟ್ಟಿಹಾಕುವಂಥ ಮಾರ್ಗವೊಂದನ್ನು ನಾನು ರೂಪಿಸುತ್ತೇನೆ. ವಿಷ್ಣುದೇವ, ಅವನಿಗೆ ವರಬಲವಿರುವ ಕಾರಣದಿಂದ ಯಾವ ಶಸ್ತ್ರಾಸ್ತ್ರಗಳಿಂದಲೂ ಅವನನ್ನು ಗೆಲ್ಲಲು ಸಾಧ್ಯವಿಲ್ಲ. ಸಮುದ್ರ ಮಥನ ಮುಗಿಯುವವರೆಗೂ ಅವನನ್ನು ಬಂಧನದಲ್ಲಿಡುವುದೊಂದೇ ದಾರಿ. ಆದರೆ ಈ ಉಪಾಯವನ್ನು ಸಾಧಿಸುವ ಬಗೆ ಹೇಗೆ ಮಾತೆ? ದೇವಿ ಪಾರ್ವತಿ, ಅದು ಈಗಾಗಲೇ ಪರಮೇಶ್ವರನಿಗೆ ತಿಳಿದಿದೆ. ಜಲಂಧರನ ಅಂತ್ಯ ಪರಮೇಶ್ವರನಿಂದಲೇ ಎಂಬುದು ಶತಸಿದ್ಧವಾಗಿದೆ. ಆದರೆ ಅದಕ್ಕೆ ಇನ್ನೂ ಸಮಯ ಬರಲಿಲ್ಲವಷ್ಟೇ. ಆ ಸಮಯ ಬರುವಷ್ಟರಲ್ಲಿ ನಾವು ಮಹಾಲಕ್ಷ್ಮಿಯನ್ನು ವೈಕುಂಠಕ್ಕೆ ಮರಳಿ ಕರೆಸುವ ಪ್ರಯತ್ನವನ್ನು ಮುಂದುವರಿಸಬೇಕು. ನಾರಾಯಣ ನಾರಾಯಣ. ಈ ಮಂಗಳ ಸ್ವರೂಪಿಣಿಗೆ ಸಕಲ ಸನ್ಮಂಗಳಗಳೂ ಉಂಟಾಗಲಿ. ಲೋಕ ಸಂಚಾರಿಗಳು ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳಬಹುದೇ? ಖಂಡಿತವಾಗಿಯೂ ಹೇಳುತ್ತೇನೆ ಮಾತೆ. ಲೋಕ ಸಂಚಾರಿ ಎಂದ ಮೇಲೆ ಎಲ್ಲಾ ಲೋಕಗಳಿಗೂ ಭೇಟಿ ಕೊಡುವುದು ನನ್ನ ಸ್ವಭಾವವಲ್ಲವೇ? ಅದರಂತೆಯೇ ಈ ಲೋಕದ ಕಡೆ ಬಂದು ಬಹಳ ದಿನವಾಯಿತು ಎಂದು ಬಂದು ನಿಮ್ಮನ್ನು ನೋಡಿದೆ. ನೀವು ರತ್ನ ಕಿರೀಟವನ್ನು ಧರಿಸಬೇಕಾದ ಸ್ಥಳದಲ್ಲಿ ಚಿಂತೆಯ ಕಿರೀಟವನ್ನು ಧರಿಸಿದಂತೆ ಕಂಡಿರಿ. ಹಾಗೆ ಹೋಗಲು ಮನಸ್ಸಾಗದೆ ನಿಮ್ಮನ್ನು ನೋಡಿ ಒಂದೆರಡು ಮಾತನಾಡೋಣ ಎಂದು ಬಂದೆ. ನನಗೇನೋ ನೀವು ಇಲ್ಲದ ನೆಪ ಹೇಳಿ ನಿಮ್ಮ ಸ್ವಾಮಿಯ ಸಂದೇಶವನ್ನು ಹೊತ್ತು ತಂದಂತೆ, ಅದನ್ನು ನಾನು ಒಪ್ಪಲು ಒತ್ತಾಯ ಮಾಡಲು ಬಂದಿರುವ ಹಾಗೆ ಎನಿಸುತ್ತಿದೆ. ನಾರಾಯಣ ನಾರಾಯಣ, ಖಂಡಿತವಾಗಿಯೂ ಇಲ್ಲ ಮಾತೆ. ಸ್ವತಃ ನನ್ನ ಪ್ರಭು ಪ್ರತ್ಯಕ್ಷರಾಗಿ ನಿಮ್ಮ ಬಳಿ ಬಂದು ನಿಮ್ಮ ಮನಸ್ಸಿಗೆ ಸಮಾಧಾನ ಉಂಟು ಮಾಡಲು ಪ್ರಯತ್ನಿಸಿದಾಗ ನೀವು ಅವರ ಮಾತುಗಳನ್ನು ಕೇಳದೆ ನಿರಾಕರಿಸಿದಿರಿ ಎಂದು ತಿಳಿಯಿತು. ಹಾಗಿರುವಾಗ ನಾನು ನಿಮ್ಮ ಬಳಿ ಮತ್ತೆ ಅವರ ಸಂದೇಶವನ್ನು ಹೇಗೆ ತರಲು ಸಾಧ್ಯ ಮಾತೆ? ದೇವರ್ಷಿಗಳೇ, ನಿಮ್ಮ ಸ್ವಾಮಿ ನನಗೆ ಸಮಾಧಾನ ಮಾಡಲು ಬರಲಿಲ್ಲ, ಬದಲಾಗಿ ಉಪದೇಶ ಮಾಡಲು ಬಂದಿದ್ದರು. ಉಪದೇಶವೇ? ಏನು ಉಪದೇಶ ಮಾತೆ?
ಭಕ್ತ ಮತ್ತು ಪ್ರೇಮಿ ಇವರಿಬ್ಬರ ಕೋರಿಕೆಯು ಒಂದೇ ಸಮಯದಲ್ಲಿ ಎದುರಾದಾಗ ಅವರು ಭಕ್ತರ ಕೋರಿಕೆಯನ್ನೇ ಮೊದಲು ಆಯ್ಕೆ ಮಾಡಿಕೊಳ್ಳುತ್ತಾರಂತೆ. ನಿಜ ನಿಜ. ಅದಕ್ಕೆ ಅಲ್ಲವೇ ನನ್ನ ಪ್ರಭು ಭಕ್ತವತ್ಸಲ ಭಕ್ತ ಪರಾಧೀನ ಎಂದು ಪ್ರಸಿದ್ಧಿಯಾಗಿರುವುದು. ನಾರದ ಮುನಿಗಳೇ, ನಿಮ್ಮ ಸ್ವಾಮಿಯ ಉಪದೇಶವೇ ಬೇಡವೆಂದ ಮೇಲೆ ಅರ್ಥವಾಯಿತು. ನಾನಿನ್ನು ಏನನ್ನೂ ಹೇಳುವುದಿಲ್ಲ. ಮಾತೆ, ಪ್ರಭುಗಳಿಗೆ ಏನಾದರೂ ಸಂದೇಶವನ್ನು ಹೇಳುವುದಿದ್ದರೆ ಹೇಳಿ, ನಾನು ಅವರಿಗೆ ತಲುಪಿಸುತ್ತೇನೆ. ನನ್ನ ಯಾವುದೇ ಸಂದೇಶಕ್ಕಾಗಿ ಕಾಯಬಾರದೆಂಬುದೇ ನನ್ನ ಸಂದೇಶವೆಂದು ನಿಮ್ಮ ಪ್ರಭುಗಳಿಗೆ ತಿಳಿಸಿಬಿಡಿ. ಆಗಲಿ ಮಾತೆ, ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಏನಾಗುತ್ತಿದೆ ಇಲ್ಲಿ? ನನಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುತ್ತಿಲ್ಲವಲ್ಲ. ಈ ದೇವ ದಂಪತಿಗಳ ನಡುವಿನ ಈ ಪರಿಯ ಅಂತರಕ್ಕೆ ಕಾರಣ ಯಾರು, ದೋಷ ಯಾರುದು ಎಂಬುದೇ ಅರಿವಾಗುತ್ತಿಲ್ಲವಲ್ಲ. ಒಂದು ವೇಳೆ ಇಬ್ಬರ ದೋಷವೂ ಇಲ್ಲದೆ ಪರಸ್ಪರ ವಿಯೋಗದ ನಾಟಕವನ್ನು ಆಡಿ ಲೋಕ ಕಲ್ಯಾಣ ನಡೆಸುತ್ತಿರಬಹುದೇ? ಅಥವಾ ಲೋಕದ ಜನರಿಗೆ ಪ್ರೇಮದ ರೀತಿ ನೀತಿಗಳ ಪಾಠ ಹೇಳುತ್ತಿರಬಹುದೇ? ನಾರಾಯಣ ನಾರಾಯಣ, ಯಾರು ಬಲ್ಲರು ನಿಮ್ಮ ಮನಸ್ಸಿನಾಳವನ್ನು? ಪುತ್ರಿ, ತಂದೆಯೇ, ನೀವು ನಿದ್ರಿಸುತ್ತಿರಲಿಲ್ಲವೇ? ಮಗಳೇ, ಎಂದು ನಾನು ಸಮುದ್ರ ಮಥನಕ್ಕೆ ಒಪ್ಪಿಗೆ ಕೊಟ್ಟೆನೋ ಅಂದಿನಿಂದಲೇ ನನ್ನ ನಿದ್ರೆ ಹಾರಿಹೋಯಿತು. ಸಮುದ್ರ ಮಥನದಿಂದ ನಾನು ನಿಮ್ಮಿಂದ ದೂರವಾಗುತ್ತೇನೆ ಎಂದು ಏಕೆ ಚಿಂತೆ ಮಾಡುವಿರಿ? ಈ ತಂದೆ ಮಗಳ ಸಂಬಂಧ ಹಾಗೆಲ್ಲ ದೂರವಾಗುವಂತಹುದ್ದಲ್ಲ. ಮೊದಲು ಸಮುದ್ರ ಮಥನ ನಡೆಯಲಿ, ಆನಂತರ ಅದರ ಬಗ್ಗೆ ಯೋಚಿಸಿರಿ. ಹಾಗೊಮ್ಮೆ ನಾನು ಇಲ್ಲಿಂದ ಹೋಗಲೇಬೇಕಾದ ಪರಿಸ್ಥಿತಿ ಬಂದರೂ ನಾನು ನಿಮ್ಮಿಂದ ದೂರವಾದೆ ಎಂದು ಖಂಡಿತ ಭಾವಿಸಬೇಡಿ. ನಾನು ನಿಮ್ಮನ್ನು ಮರೆಯದೆ ತಪ್ಪದೆ ಇಲ್ಲಿಗೆ ಬರುತ್ತೇನೆ. ಹೆಣ್ಣು ಎಲ್ಲೇ ಇದ್ದರೂ ತನ್ನ ತವರನ್ನು ಎಂದಿಗೂ ಮರೆಯುವುದಿಲ್ಲ. ನೀವು ನನ್ನನ್ನು ಸ್ಮರಿಸಿದ ಕ್ಷಣವೇ ನಾನು ಮರೆಯದೆ ನಿಮ್ಮನ್ನು ನೋಡಲು ಬರುತ್ತೇನೆ. ಹಾಗೇ ಆಗಲಿ ಮಗಳೇ. ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನವಾಯಿತು. ಪ್ರಭು,
ಈ ಗಿಡ ಮರಗಳು ಮಂದರ ಪರ್ವತವನ್ನು ರಕ್ಷಿಸುವ ಕಾವಲು ಭಟರಿದ್ದಂತೆ. ಮಂದರ ಪರ್ವತಾಧಿಪತಿಯ ಅನುಮತಿ ಇಲ್ಲದೆ ಪರ್ವತವನ್ನು ಪ್ರವೇಶಿಸುವುದನ್ನು ಇವುಗಳು ತಡೆಯುತ್ತವೆ ಮಹಾಪ್ರಭು. ಮಂದರ ಪರ್ವತಾಧೀಶ, ನಾನು ವಿಷ್ಣು, ನಿನ್ನೊಡನೆ ಮಾತನಾಡಲು ಬಂದಿರುವೆ. ನಾನು ನಿನ್ನನ್ನು ಭೇಟಿ ಮಾಡಬೇಕಿದೆ. ಮಂದರ ಪರ್ವತಾಧೀಶ, ಇಲ್ಲಿಗೆ ಆಗಮಿಸು. ವೈಕುಂಠಾಧಿಪತಿ ಮಹಾವಿಷ್ಣು, ನಮೋ ನಮಃ, ನಮೋ ನಮಃ. ಮಂದರ ಪರ್ವತಾಧೀಶ, ನಿನಗೆ ಮಂಗಳವಾಗಲಿ. ನನ್ನಿಂದ ಯಾವ ಕೆಲಸವಾಗಬೇಕೆಂಬುದನ್ನು ಕೃಪೆ ಮಾಡಿ ತಿಳಿಸಿದೇವ. ದೇವತೆಗಳಿಗೆ ಅಮರತ್ವ ಲಭಿಸಲು ಕ್ಷೀರಸಾಗರದ ಅಮೃತವನ್ನು ಪಡೆಯಬೇಕಾಗಿದೆ. ಅದಕ್ಕೆ ಕ್ಷೀರಸಾಗರದ ಮಥನವಾಗಬೇಕಿದೆ. ಹಾಗೆ ನಡೆಯುವ ಮಥನಕ್ಕೆ ಮಂದರ ಪರ್ವತ ಕಡೆಗೋಲಿನಂತೆ ಬಳಕೆಯಾಗಿ ಕ್ಷೀರಸಾಗರವನ್ನು ಕಡೆಯಬೇಕಾಗಿದೆ. ಆದ್ದರಿಂದ ಈ ಮಹತ್ತರವಾದ ಕಾರ್ಯಕ್ಕೆ ಮಂದರ ಪರ್ವತ ಸಹಾಯ ಮಾಡಲಿ ಎಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ. ನಾನು ಅತ್ಯಂತ ಆನಂದದಿಂದ ಸಮುದ್ರ ಮಥನದಲ್ಲಿ ಕಡೆಗೋಲಾಗಲು ಸಿದ್ಧನಿದ್ದೇನೆ ಪ್ರಭು. ಆದರೆ ಅನಾದಿ ಕಾಲದಿಂದಲೂ ಸ್ಥಿರವಾಗಿ ನಿಂತಿರುವ ಈ ಮಂದರ ಪರ್ವತವನ್ನು ಯಾರಿಂದಲೂ ಸ್ವಲ್ಪವೂ ಅಲುಗಾಡಿಸಲು ಸಾಧ್ಯವಾಗಿಲ್ಲ. ಹಾಗಿರುವಾಗ ಈ ಬೃಹತ್ ಪರ್ವತವನ್ನು ಸಾಗರದವರೆಗೆ ಕೊಂಡೊಯ್ಯುವುದು ಹೇಗೆ ಪ್ರಭು? ನಿಮ್ಮ ಪ್ರಶ್ನೆಗೆ ಉತ್ತರ ನೀವು ನೋಡಿ ತಿಳಿಯುವುದೇ ಸೂಕ್ತ. ಮಂದರ ಪರ್ವತವನ್ನು ನಾನೇ ಭೂಮಿಯಿಂದ ಮೇಲೆತ್ತುತ್ತೇನೆ.